ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಹೋಟೆಲ್ ಸ್ಟೈಲ್ ರವಾ ಇಡ್ಲಿ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಏನು ಮಾಡೀನಿ ಅಂದ್ರೆ ಇದು ನೋಡ್ರಿ ಇಡ್ಲಿ ರವಾ ಅಂತಲೇ ಮಾರ್ಕೆಟ್ದಾಗ ಸಿಗ್ತದೆ. ಇಲ್ಲಿ 1 ಕಿಲೋದು ಇಡ್ಲಿ ರವಾ ತೊಗೊಂಡಿನಿ ರೀ. ಅದಕ್ಕೇನು ಮಾಡೀನಿ ಅಂದ್ರೆ ಒಂದು 1/4 kg ಉದ್ದಿನ ಬೇಳೆನ ರಾತ್ರಿನೇ ನೆನೆಕ್ಕೆ ಇಟ್ಟೀನಿ ರೀ. ಇದು ನೋಡ್ರಿ ಈ ರೀತಿ ನೆನೆಕ್ಕೆ ಇಟ್ಬಿಡ್ರಿ ರಾತ್ರಿ, ಅಂದ್ರೆ ಮುಂಜಾನೆ ತನಕ ಸಾಫ್ಟ್ ಆಗ್ತವೆ, ಮುಂದೆ ಮಿಕ್ಸರ್ದಾಗ ಹಾಕ್ಕೊಳಕ್ಕೆ ಬರ್ತದೆ. ಇಲ್ಲಿ ಏನು ಮಾಡೀನಿ ಅಂದ್ರೆ ರವೆ 1 kg ಏನು ತೊಗೊಂಡಿದ್ದಲ್ಲ ರೀ, ಅದು ರವಾನ ನೀರು ಹಾಕಿ ಒಂದು ಸ್ವಲ್ಪ ನೆನೆಕ್ಕೆ ಇಟ್ಟೀನಿ ರೀ, ಅಂದರೆ ಮೆತ್ತಗಾಗ್ತದೆ. ನೀರೆಲ್ಲ ನೋಡಿರಿ ಇಷ್ಟೇ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು ಇದಕ್ಕೆ. ಹಾಗಾಗಿ ನೀರು ಹಾಕಿ ನೆನೆಕ್ಕೆ ಇಟ್ಟೀನಿ ನೋಡಿರಿ ಇದು ರವಾನ. ಈಗ ಏನು ಮಾಡ್ತೀನಿ ಅಂದ್ರೆ ಮರುದಿವ್ಸ ಮುಂಜಾನೆ ನೆಂದಿವು ಎಲ್ಲ ಉದ್ದಿನಬೇಳೆ ಏನಿದ್ವಲ್ಲ ರೀ ನೆನೆಕಿವು, ಆ ಉದ್ದಿನಬೇಳೆನ ತೊಗೊಂಡು ಮಿಕ್ಸರ್ಗೆ ಹಾಕೋತೀನಿ ರೀ. ಎಲ್ಲ ಸ್ಮೂತ್ ಪೇಸ್ಟ್ ಮಾಡ್ಕೊತೀನಿ. ಬರ್ರಿ ಈಗ ಮಿಕ್ಸರ್ಗೆ ಹಾಕ್ಕೊಂಡು ಉದ್ದಿನಬೇಳೆ ಎಲ್ಲನೂ ಇಲ್ಲಿ ಅಷ್ಟು ಎಲ್ಲ ಉದ್ದಿನಬೇಳೆ ಹಾಕ್ಕೊಂಡೇನಿ ರೀ. ಈಗೇನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ, ಯಾಕಂದ್ರೆ ಮಿಕ್ಸರ್ದಾಗ ತಿರುಗಿಸಲ್ಲ. ನೀವು ಬೇಕಂದ್ರೆ ಗ್ರೈಂಡರ್ದಾಗೂ ಆಡ್ಕೊಬೋದು ರೀ. ನನ್ನ ಬಲ್ಯಾಗ ಗ್ರೈಂಡರ್ ಇಲ್ಲ, ಹಾಗಾಗಿ ನಾನು ಏನು ಮಾಡತ್ತೀನಿ ಅಂದ್ರೆ ಮಿಕ್ಸರ್ದಾಗೆ ಸಣ್ಣ ಸ್ಮೂತಾಗಿ ಹಾಕ್ಕೊಳತ್ತೀನಿ ರೀ. ಇಲ್ಲಿ ನೋಡಿರಿ ತೋರಿಸ್ತೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂಥೇಳಿ. ಈ ರೀತಿ ಮಿಕ್ಸರ್ ಮಾಡ್ಕೊಂಡು ತೆಗೆದ್ರಿ ಅಂದ್ರೆ ಉದ್ದಿನಬೇಳೆದು ಏನು ಪೇಸ್ಟ್ ಬರ್ತದಲ್ಲ ರೀ, ಅದು ತಯಾರಾಗ್ತದೆ. ನೋಡಿರಿ ಎಷ್ಟು ಸ್ಮೂತಾಗಿ ಬಂದದ ಅಂಥೇಳಿ. ಈ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿರಿ ಇದ್ರದ್ದು. ಈ ರೀತಿ ಬತ್ತಂದ್ರೆ ಚೆಂದಾಗಿ ಬರ್ತದೆ ರೀ. ಈಗೇನು ಮಾಡ್ತೀನಿ ಅಂದ್ರೆ ಅದೇನು ಮಿಕ್ಸರ್ ಮಾಡ್ಕೊಂಡಿದ್ದೇವಲ್ಲ ರೀ ಉದ್ದಿನಬೇಳೆ, ಅದು ನೆನೆಗೆ ಇಟ್ಕೊಂಡಿದ್ದು ರವೆ ಏನಿತ್ತಲ್ಲ ರೀ, ಆ ರವದಾಗ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕೈಲೇ ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಬೇಕಂದ್ರೆ ಚಮಚಲೇ ಮಾಡ್ಕೋಬೋದು, ಆದ್ರೆ ಕೈಲಿ ಏನು ಮಾಡ್ಕೋತೀರಿ ನೋಡಿರಿ ನೀವು ಟೇಸ್ಟ್, ಅದು ಮಸ್ತ್ ಬರ್ತದೆ. ಮಾಡೋಕ್ಕಿಂತ ಮೊದಲನ ಕೈಯನ್ನು ಸ್ವಚ್ಛಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡೀನಿ ರೀ. ಮಾಡಿಕೊಂಡು ಕಲ್ಸತ್ತಿದ್ದ ಕೈಲೇ ನೀವು ಹಿಂಗೆ ಕೈಲೇ ಮಿಕ್ಸ್ ಮಾಡ್ಕೋರಿ, ಅಂದ್ರೆ ಅದು ಕೈದೇನು ಗರಮ್ ಇರ್ತದೆ ನೋಡಿರಿ, ಕೈ ಹಿಟ್ಲಿಂದನೇ ಅದು ಉಬ್ಬಿ ಬರ್ತದೆ ರೀ ಹಿಟ್ಟು. ಹಾಗಾಗಿ ಚೆಂದಾಗಿ ಕೈಲೇ ಹಿಂಗೆ ಚೆಂದಾಗಿ ಬೀಟ್ ಮಾಡ್ಕೋರಿ ಅದಕ್ಕೆ ಹಿಟ್ಟಿಗೆ. ಹಿಂಗೆ ಚೆಂದಾಗಿ ಎಷ್ಟು ಚೆಂದಾಗಿ ನೀವು ಬೀಟ್ ಮಾಡ್ಕೋತಿರಲ್ಲ ಅಷ್ಟು ಚೆಂದಾಗಿ ಹಿಟ್ಟು ಉಬ್ಬಿ ಬರ್ತದೆ ನೋಡಿರಿ. ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಈಗ ಒಂದು ಸ್ವಲ್ಪ ಸೋಡಾ ಹಾಕ್ತೀನಿ ರೀ, ಅಡುಗೆ ಸೋಡಾ. ಇದು ಅಡುಗೆ ಸೋಡಾ ಹಾಕ್ಕೊಂಡು ಮತ್ತೊಮ್ಮೆ ಚಲೋ ಹೊತ್ನಾಗ ಕಲಿಸ್ಕೊಂಡು ಇದು ಉದುಗ್ ಬರ್ಲಕ್ಕೆ ಇಡ್ತೀನಿ ರೀ, ಅಂದ್ರೆ ಉಬ್ಬು ಬರ್ಲಕ್ಕೆ ಇಡ್ತೀನಿ ರಾತ್ರಿ ಎಲ್ಲ. ಹಿಂಗೆ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಲೆ ಒಂದು ತಾಟಿಟ್ಟು ಮುಚ್ಚಿ ಒಂದು ರಾತ್ರಿ ನೈಟೆಲ್ಲ ಪೂರ್ಣ ಇಟ್ರಂದ್ರೆ ಮರುದಿವ್ಸ ಬೆಳಗಿನ ಅಷ್ಟಕ್ಕೆ ಬರ್ತದೆ ನೋಡಿರಿ ಇದು. ಇನ್ನು ನೋಡಿರಿ ನಮ್ಮ ಮರುದಿವ್ಸ ಮುಂಜಾನೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಹಿಟ್ಟು ಉಬ್ಬು ಬಂದದ ಅಂತೇಳಿ. ನೋಡ್ರಿ ಮಸ್ತಾಗಿ ಬಂದದ ಹಿಟ್ಟು, ಜಾಳಿ ಟೈಪು. ಹಿಂಗೆ ಬಂತಂದ್ರೆ ಇಡ್ಲಿ ಸಾಫ್ಟಾಗಿ ಬರ್ತವೆ ನೋಡಿರಿ ಹೋಟೆಲ್ ಸ್ಟೈಲಾಗ. ಹೋಟೆಲ್ದಾಗ ಹೋದ್ರೆ ಹೊಟ್ಟೆ ತುಂಬ ತಿನ್ನೋದು ಆಗೋದಿಲ್ಲ ರೀ. ಅದೇ 1 ಕಿಲೋ ರವದ್ದು ಮಾಡ್ಕೋರಿ ನೀವು ಮನೆಯಾಗೆ, ಮಂದೆಲ್ಲ ತಿಂತೀರಿ, ಅಷ್ಟು ಮಂದೆಲ್ಲ. ಎಷ್ಟಾದರೂ ಮನ್ಯಾಗ ಮಾಡ್ಕೊಂಡಿದ್ದು ಹೆಲ್ದಿ ಇರ್ತದಲ್ಲ ರೀ, ಹೊರಗಿಂದ ಹೋಟೆಲ್ದಾಗ ಹೆಂಗೆ ಮಾಡ್ತಾರೋ ಏನು ಸುದ್ದು ಅದು ಗೊತ್ತಿರಲ್ಲ. ಹಾಗಾಗಿ ಮನ್ಯಾಗ ಮಾಡ್ಕೊಳ್ಳೋದು ಯಾವತ್ತೂ ಹೈಜೀನ್ ಆಗಿರ್ತದೆ ನೋಡಿರಿ. ಇಲ್ಲಿ ಏನು ಮಾಡ್ತೀನಿ ಅಂದ್ರೆ ಅದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಬರ್ರಿ ಇಡ್ಲಿ ಹಾಕಮ್ಮು. ಇಲ್ಲಿ ಏನು ಮಾಡೀನಿ ಅಂದ್ರೆ ಇಡ್ಲಿ ಮಣಿ ತೊಗೊಂಡಿನಿ, ಅದಕ್ಕೆಲ್ಲ ಎಣ್ಣೆ ಹಚ್ಕೊತೀನಿ ರೀ ಒಂದು ಸ್ವಲ್ಪ. ಅಂದರೆ ಎಣ್ಣೆ ಹಚ್ಕೊಂಡ್ರಂದ್ರೆ ಇಡ್ಲಿ ಚಲೋ ಹೊತ್ನಾಗ ಇಳತ್ತವ್ರಿ, ಹರಿಯಂಗಿಲ್ಲ, ಏನೂ ಆಗಂಗಿಲ್ಲ. ಹೀಗೆಲ್ಲ ಇಡ್ಲಿ ಪ್ಲೇಟಿಗೂ ಎಣ್ಣೆ ಹಚ್ಕೊಂಡು ಹಿಟ್ಟು ಅದ್ರಾಗ ಹಾಕ್ಕೊಳ್ಳಂಬ್ರಿ. ಒಂದು ಸ್ವಲ್ಪ ಹಾಕೊಳ್ಳೋಕ್ಕಿಂತ ಪೈಲ ಮಿಕ್ಸ್ ಮಾಡ್ಕೊರಿ ಚೆಂದಾಗಿ, ಅಂದ್ರೆ ಉಪ್ಪು ಎಲ್ಲದ ಮಿಕ್ಸ್ ಆಗಿರ್ತದೆ. ಇಲ್ಲಾಂದ್ರೆ ಒಂದೇ ಸೈಡ್ ಕುಂತಿರ್ತದೆ ಉಪ್ಪು. ಹಾಗಾಗಿ ಈಗ ನೋಡಿರಿ ಇಡ್ಲಿ ಹಾಕ್ಕೊಳತ್ತೀನಿ ಎಲ್ಲ ಪ್ಲೇಟ್ನಾಗ. ಎಣ್ಣೆ ಪೈಲ ಹಚ್ಕೊಂಡು ಏನು ಇಟ್ಟಿದ್ದಲ್ಲ ರೀ, ಆ ಇಡ್ಲಿ ಪ್ಲೇಟಿಗೆ ಹಿಟ್ಟು ಹಾಕ್ಕೊತೀನಿ, ಇಡ್ಲಿಗೆ ಹಿಟ್ಟು. ಹಿಂಗೆ ಎಲ್ಲ ಪ್ಲೇಟಿಗೆ ಹಿಟ್ಟು ಹಾಕ್ಕೋಬೇಕ್ರಿ. ನಿಮ್ಮ ಎಷ್ಟು ಪ್ಲೇಟಿಂದವ ನೋಡಿ ನೀವು ಹಾಕೋರಿ. ನಂದಿಲ್ಲಿ 12 ಅದ ರೀ ಇದು ಪ್ಲೇಟ, ಅಂದರೆ 4 3 ಪ್ಲೇಟ್ ಅವ. ಹಾಗಾಗಿ ನಾ ಅಷ್ಟು ಪ್ಲೇಟಿಗೆಲ್ಲ ಎಣ್ಣೆ ಹಚ್ಚಿಟ್ಕೊಂಡೀನಿ ರೀ. ಆಮೇಲೆ ಹಿಟ್ಟು ಹಾಕ್ಕೊಂಡೀನಿ. ಈಗೇನು ಮಾಡ್ತೀನಿ ಅಂದ್ರೆ ಪೈಲಾನೇ ನೀರು ಗರಮ್ ಮಾಡಕ್ಕೆ ಇಟ್ಟಿದ್ರಿ ಇಡ್ಲಿ ಪಾತ್ರದಾಗ. ಈಗೇನು ಮಾಡ್ತೀನಿ ಅಂದ್ರೆ ನೀರು ಕೈದವ, ಅವಾಗ ಹಿಟ್ಟು ಹಾಕ್ಕೊಂಡೇವಲ್ಲ ರೀ ನಾವು, ಅದು ಹಿಟ್ಟು ಹಾಕ್ಕೊಂಡಿದ್ದು ಪ್ಲೇಟೇ ಇಡ್ತೀನಿ ರೀ ಅದ್ರಾಗ ಒಂದ್ರ ಮೇಲೆ. ಎಲ್ಲ ಪ್ಲೇಟ್ಸ್ಗಳನ್ನು ಇಟ್ಕೊಂಡು ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು 15 ನಿಮಿಷ ಉಮ್ಗಾಯಿಸ್ಕೋಬೇಕ್ರಿ, ಅಂದ್ರೆ ಹಬೆದಾಗ. ಹಂಗಾದ್ರೆ ಚೆಂದಾಗಿ ಬೇಯ್ತವೆ. ನೀವು ನೋಡಿರಿ ಆಮೇಲೆ ಒಂದು ಸ್ವಲ್ಪ ಬೇಯ್ದಾದ್ಮೇಲೆ ಅದನ್ನು ತೆಗೆದು ಕೈ ನೀರು ಹಚ್ಕೊಂಡು ಏನು ಮಾಡ್ತೀರಿ ಅಂದ್ರೆ ಕೈ ಹಚ್ಚಿ ನೋಡಿರಿ, ನಿಮ್ಮ ಕೈಗೆ ಅಂಟ್ಕೊಳ್ಳಿಲ್ಲ ಅಂದ್ರೆ ಇಡ್ಲಿ ರೆಡಿ ಆಗ್ಯಾವ ಅಂಥೇಳಿ. ಬರ್ರಿ ನಂದಿಲ್ಲಿ 15 ನಿಮಿಷ ಆಗ್ಯದ. ಈಗೇನು ಮಾಡ್ತೀನಿ ಅಂದ್ರೆ ತೆಗ್ದು ನೋಡ್ತೀನಿ ಹೆಂಗಾಗ್ಯಾವ ಅಂಥೇಳಿ. ಇಲ್ಲಿ ನೋಡಿರಿ ನಾ ಕೈ ಹಚ್ಚಿ ನೋಡತ್ತಿದ್ದೀನಿ, ನನ್ನ ಕೈಗೆ ಏನೂ ವರ್ಕೊಂಡಿಲ್ಲ. ಹಂಗಂದ್ರೆ ಇದು ತಯಾರಾಗ್ಯದ ಇಡ್ಲಿ ಅಂಥೇಳಿ. ಬರ್ರಿ ಈಗ ಒಂದು ಸ್ವಲ್ಪ ತಣ್ಣಗಾಲಿ
ಅವೆಲ್ಲ ತಕ್ಕೊಳಮ್ರಿ ಇಡ್ಲಿನ ತೆಳಗೆ ಇಟ್ಕೊಂಡು ಇನ್ನೊಂದು 2-3 ನಿಮಿಷ ಈಗ ನೋಡಿರಿ ತಾನೇ ಹಂಗೆ ಬರ್ತಾವೆ ನೋಡಿರಿ ಇಡ್ಲಿ. ಹಿಂಗೆ ಎಲ್ಲ ಇಡ್ಲಿಗಳನ್ನ ತಕ್ಕೊರಿ. ತಕ್ಕೊಂಡ್ರಂದ್ರೆ ನೀವು ಸಾಫ್ಟಾಗಿ ಹೋಟೆಲ್ ಸ್ಟೈಲ್ದಾಗ ರವೆ ಇಡ್ಲಿ ಬರ್ತಾವೆ ನೋಡಿರಿ. ಹೋಟೆಲ್ದಾಗ ಹೆಂಗಿರ್ತಾವೆ ನೋಡಿರಿ ಮೆತ್ತಗೆ ಅಷ್ಟೇ ಸಾಫ್ಟಾಗಿ ಬರ್ತಾವೆ ನೋಡಿರಿ. ಇನ್ನು ತೋರಿಸ್ತೀನಿ ಮುರಿದು ಕೂಡ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ ನೋಡಿರಿ. ಈಗ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಾವ ಅಂಥೇಳಿ, ಎಷ್ಟು ಜಾಳಿ ಟೈಪ್ ಬಂದದ್ದು ನೋಡಿರಿ ಎಷ್ಟು ಮೆತ್ತಗಾಗಿ ಬಂದಾವ ಅಂಥೇಳಿ. ಇದೇ ರೀತಿಯಾಗಿ ಬರ್ತಾವೆ ನೋಡಿರಿ. ನಿಮ್ಮೂ ಒಂದು ಸಲ್ತಿ ನಾ ತೋರಿಸಿದ ವಿಧಾನದಾಗ ಟ್ರೈ ಮಾಡಿ ನೋಡಿರಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಾಗ ಹೇಳ್ರಿ ನಿಮ್ಮ ಇಡ್ಲಿ ಹೆಂಗೆ ಬಂದವು ಅಂಥೇಳಿ. ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ನಾಗ ತಿಳಿಸ್ರಿ ನನಗೆ. ಇಲ್ಲಿ ನೋಡ್ರಿ ನನ್ನ ಮಗಳು ಎಂಜಾಯ್ ಮಾಡತ್ತಾಳ ಇಡ್ಲಿನ.